ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ನಾನೊಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ನಮ್ಮ ಜೋಗ್ ಫಾಲ್ಸ್ ಹತ್ರ ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲೇಟ್ಸ್, ಕಪ್ಸ್, ಟ್ರಾಶಸ್ ಎಲ್ಲಂದ್ರಲ್ಲಿ ಬಿಸಾಕಿದ್ದು ತುಂಬಾನೇ ಬೇಸರ ತರುವಂತ ವಿಚಾರ. ಇದ್ರ ಬಗ್ಗೆ ನಮ್ಮ ಜೋಗ್ ಅಥಾರಿಟೀಸ್ಗೆ ಹಾಗೂ ಶಿವಮೊಗ್ಗ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಇಮೇಲ್ ಕೂಡ ರೈಟ್ ಮಾಡಿದ್ದೆ. ಆ ಒಂದು ವಿಡಿಯೋಗೆ ನಮ್ಮ ಜೋಗ್ ಅಥಾರಿಟೀಸ್ ಹಾಗೂ ನಮ್ಮ ಕರ್ನಾಟಕದ ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ ತುಂಬಾನೇ ಬೇಗ ರೆಸ್ಪಾನ್ಸ್ ಸಿಕ್ಕಿದೆ. ಅಲ್ಲಿ ಇರ್ತಕ್ಕಂತ ಎಲ್ಲಾ ಪ್ಲಾಸ್ಟಿಕ್ ನ ತೆರವು ಮಾಡಿಸಿ ಕ್ಲೀನ್ ಮಾಡಿಸಿದ್ದಾರೆ. ಇಷ್ಟು ಬೇಗ ರೆಸ್ಪಾಂಡ್ ಮಾಡಿ ಈ ಕ್ಲೀನಿಂಗ್ ಕೆಲಸ ಮಾಡಿಸಿರೋ ಜೋಗ್ ಅಥಾರಿಟೀಸ್ ಅವರಿಗೆ ಧನ್ಯವಾದಗಳು. ಇಲ್ಲಿ ಪ್ರತಿ ಬಾರಿ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆನೆ ಕ್ಲೀನ್ ಮಾಡಿ ಅಂತ ನಾವು ಕೇಳಕ್ಕಾಗಲ್ಲ. ಇಲ್ಲಿ ನಾವುಗಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಬರೀ ಜೋಗ್ ಫಾಲ್ಸ್ ಒಂದೇ ಅಲ್ಲ, ಯಾವುದೇ ಪ್ಲೇಸ್ ಆದ್ರೂ ಅಷ್ಟೇನೆ ಕಸ ಹಾಕೋದನ್ನ ನಿಲ್ಸಿ. ಈ ಜೋಗ್ ಜಲಪಾತ ಅನ್ನೋದು ನಮ್ಮ ಕರ್ನಾಟಕದ ಆಸ್ತಿ ಕಣ್ರಿ, ನಮ್ಮ ಕರ್ನಾಟಕದ ಪ್ರೈಡ್. ಅದು ವರ್ಷಕ್ಕೆ ಅದೆಷ್ಟೋ ಇಂಟರ್ನ್ಯಾಷನಲ್ ಟೂರಿಸ್ಟ್ ಜೋಗ್ ಫಾಲ್ಸ್ ಗೆ ವಿಸಿಟ್ ಮಾಡ್ತಾರೆ. ಅಂತ ಒಂದು ಲೆಜೆಂಡರಿ ವಾಟರ್ ಫಾಲ್ಸ್ ನ ನಾವ್ ಯಾವ ರೀತಿ ಇಟ್ಕೊಂಡಿದೀವಿ ಅಂತಂದ್ರೆ ನಮ್ಗೆ ಬೇಜಾರಾಗುತ್ತೆ. ಒನ್ಸ್ ಅಗೇನ್ ಧನ್ಯವಾದಗಳು ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಹಾಗೂ ಶಿವಮೊಗ್ಗ ಟೂರಿಸಂ ಡಿಪಾರ್ಟ್ಮೆಂಟ್ಗೆ, ಜೋಗ್ ಅಥಾರಿಟೀಸ್ ಅವರಿಗೆ. ಇದೇ ರೀತಿ ನಿಮ್ಮ ಕೆಲಸಗಳು ಮುಂದುವರಿಲಿ. ಥ್ಯಾಂಕ್ ಯು.